guys, welcome back to my vlogs. ಇಲ್ಲಪ್ಪ. ಸೊ ನಾವಿವಾಗ ಹೊಳೆಗೆ ಹೋಗ್ತಾ ಇದ್ದೀವಿ ಮೀನು ಹಿಡಿಯೋದಕ್ಕೆ. ನಾನು ನಮ್ಮ ಭಾವ ಅವ್ರ ಮಗ 3 ಜನ ಟ್ರಿಬಲ್ಸ್ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರೆಲ್ಲ ಹಿಂದೆ ಬರ್ತಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ಇವನೇ. ನಿಂಗೆ ಹಾಯ್ ಮಾಡು ಕೇಳನಗಡೆ ನನ್ನ ವ್ಲಾಗಿಗೆ. ಇಲ್ಲೇ ಕರ್ಕೊಂಡ್ರು ಅವರಲ್ಲಿ ಕರ್ಕೊಂಡು ಹೊಳೆ ರೀಚ್ ಆದ್ವಿ. ನೋಡ್ಬೋದು ನಮ್ಮ ಅಕ್ಕ ಅಲ್ಲಿ ಪಾರ್ಕ್ ಮಾಡ್ತಿದ್ದಾರೆ. ಸ್ವಲ್ಪ ನೀರು ಕಮ್ಮಿ ಇದೆ ಬೇಸಿಗೆ ಆಗಿರೋದ್ರಿಂದ. ನೋಡಿ ನನ್ನ ಕಸಿನ್ ಅಲ್ಲಿ ಹೋಗ್ತಿದ್ದಾನೆ. ನೋಡಿ ಅವನು. ಸೊ ಮೀನು ಹಿಡಿಯೋಣ ಅಂತ ಬಂದಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಈಗ ನಡ್ಕೊಂಡು ಬರ್ತಿದ್ದೀವಿ, ತುಂಬ ದೂರ ಬಂದ್ವಿ. ನೋಡ್ಬೋದು. ಹಾಂ, ಇದು ಸಂಕ ಅಲ್ಲ, ಸೇತುವೆಯಾ ಇದು? ಫಸ್ಟ್ ಇಲ್ಲೊಂದು ಹಳೆ ಸೇತುವೆ ಇತ್ತು, ಇವಾಗ ಆ ಕಡೆ ಮಾಡಿದ್ದಾರೆ ಸೇತುವೆ. ನೋಡ್ಬೋದು ಅಲ್ಲಿ ಹಿಂದೆ. ಸೊ ತುಂಬ ದೂರ ನಡ್ಕೊಂಡು ಬಂದಿದ್ದೀವಿ, ಬಟ್ ಇನ್ನೂ ಏನೂ ಮೀನು ಸಿಕ್ಕಿಲ್ಲ. ಹಾಂ, ಸ್ವಲ್ಪ ಡೀಪ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ನೋಡ್ಬೋದು ನೀವು. ನೋಡಿ ಇವನ್ನೆಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಇಲ್ಲೇ ಕಾಡಲ್ಲಿ. ಇವನ್ನ ವಾಪಸ್ ಕರ್ಕೊಂಡು ಹೋಗಲ್ಲ. ಯಾಕಂತ ಅಲ್ದ ನೀ ಇದೆಯಲ್ಲ ನೆಗ್ಗೋಕೆ. ನೋಟಿಸಿ ಗಾಯ್ಸ್, ಕಲ್ಲಡಿಕೆನ ಗೈಸ್ ತುಂಬ ಮುಂದೆ ಬಂದಿದ್ದೀವಿ, ನೀವು ನೋಡ್ಬೋದು. ಸೊ ಏನೋ ಸೌಂಡ್ ಆಯ್ತಿದ್ರು, ಕಾಡ್ಕೋಣ ಬಂದಿದ್ದೇನೋ ಅಂತ ಹೇಳ್ತಿದ್ರು, ನೀವು ನೋಡ್ಬೋದು. ಮತ್ತು ಇದನ್ನು ಈ ರಿವರ್ನ ನಾವು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ ಮುಂದೆ. ಸೊ ಸಮ್ಮರ್ ಆಗಿರೋದ್ರಿಂದ ಅಷ್ಟು ನೀರಿಲ್ಲ. ಇಲ್ಲಿ ತಣ್ಣಗಿತ್ತು ನೀರು. ವಿ ಸ್ಟಾರ್ಟ್ ಟು ಕ್ರಾಸ್ ಅಗೇನ್. ಮತ್ತೆ ಕ್ರಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ನೀರಿದೆ ಗೈಸ್, ನೋಡಿ ಸ್ವಲ್ಪ ಜಾಸ್ತಿನೇ ನೀರಿದೆ, ನೀವು ನೋಡ್ಬೋದು. ಜಾಸ್ತಿ ನೀರಿದೆ, ನೀಗಿಂತ ಮೇಲೆ ನೀರಿದೆ ಕ್ರಾಸ್ ಮಾಡೋದಕ್ಕೆ. ಫೈನಲಿ ನಾವು ದಡ ರೀಚ್ ಆದ್ವಿ. ಸೊ ನೋಡ್ಬೋದು ಗೈಸ್, ಸಖತ್ ಬ್ಯೂಟಿಫುಲ್ ಆಗಿದೆ, ಸೋ ಪೀಸ್ಫುಲ್. ತುಂಬ ದೊಡ್ಡ ದೊಡ್ಡ ಬಂಡೆ ಎಲ್ಲ ಇದೆ, ನೋಡ್ಬೋದು. ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಎಷ್ಟೊಂದು ಕೊಕ್ಕರೆ ಇದೆ, ಇಲ್ಲಿ ಹಾರ್ತಿದೆ. ಸೊ ನಾವು ಎಲ್ಲ ಟ್ರೆಕ್ಕಿಂಗ್ ಆಗಿದೆ, ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದೇ ಸೇತುವೆ.
ಯಾಕೆ ಬಾಯ್ ಅದನ್ನ ನೀರು ತೆಗೀನಿ ಅದು ಸಾರು ಮಾಡಿ ಮೇಲೆ ಹಾಕ್ಬೇಡಿ ಅದು ನೀರಲ್ಲೇ ಸೊ ಫೈನಲಿ ನಾವೀಗ ರೀಚ್ ಆಗಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಕಮೆಂಟ್ ಟು ಮೈ ಚಾನೆಲ್. ಥ್ಯಾಂಕ್ ಯು.